ದೇವರು ಪ್ರತ್ಯಕ್ಷ ಆಗ್ಬಿಟ್ಟ ತಕ್ಷಣ ಕಷ್ಟಗಳು ಕಳೆದೋಗುತ್ತೆ ಅಂದ್ರೆ ಕೃಷ್ಣನಿಗೆ ದುರ್ಯೋಧನ ತುಂಬಾ ಹತ್ರ ಇದ್ದ ಅಲ್ವಾ? ಒಂದ್ ಕಡೆ ದುಡ್ಡು ಕೊಟ್ಟೆ, ಇನ್ನೊಂದ್ ಕಡೆ ಐಶ್ವರ್ಯ ಕೊಟ್ಟೆ, ಇನ್ನೊಂದ್ ಕಡೆ ಸ್ಟೇಟಸ್ ಕೊಟ್ಟೆ, ಎಲ್ಲ ಕೊಟ್ಟು ಅವ್ರನ್ನ ಚೆನ್ನಾಗಿ ನೋಡ್ಕೊಂತ ಅವ್ರನ್ನೂ ಕಳಿಸ್ಕೊಟ್ಟೆ. ನೀ ಪ್ಯಾಕೇಜ್ ಅಲ್ಲಿ ಒಂದ್ ಪ್ಯಾಕೇಜ್ ಚೂಸ್ ಮಾಡ್ಕೊಂಡೆ, ಇನ್ನೊಂದ್ ಪ್ಯಾಕೇಜ್ ಚೂಸ್ ಮಾಡ್ಲೇ ಇಲ್ಲ. ದೇವಸ್ಥಾನಕ್ಕೆ ಹೋದ್ರೆ ಪೂಜಾರಿ ಪ್ರತ್ಯಕ್ಷ ಆಗ್ಲಿ ಅಂತ ನಾವು ಕಾಯ್ತಾ ಇದ್ದೀವಿ. ಪೂಜಾರಿ ಕೈಲಿ ನಾವು ತೀರ್ಥ ತಗೊಳಕ್ ಕಾಯ್ತಾ ಇದ್ದೀವಿ, ಹಣ್ಣು ತಗೊಳಕ್ ಕಾಯ್ತಾ ಇದ್ದೀವಿ, ಪ್ರಸಾದ ತಗೊಳಕ್ ಕಾಯ್ತಾ ಇದ್ದೀವಿ. ಅದರ ದೇವ್ರನ್ನ ನೆನೆಸ್ಕೊಂಡೇ ಇರಲ್ಲ ನಾವು. ಭಗವಂತ ಇಲ್ಲ ಅಂತ ಒಂದ್ಸಲ ನಮ್ಗೆಲ್ಲ ಅಪನಂಬಿಕೆ ಬಂದ್ಬಿಟ್ರೆ ಎಲ್ಲರೂ ತಪ್ಪುಗಳು ಮಾಡಕ್ ಶುರು ಮಾಡ್ಬಿಡ್ತೀವಿ. ನೂರಾರು ತಪ್ಪುಗಳು, ಸಾವಿರಾರು ತಪ್ಪುಗಳು, ಒಬ್ಬರನ್ನ ಒಬ್ರು ಕೊಚ್ಚಿ ತಿಂದಾಕ್ತಿವಿ. ಬಟ್ ಇಷ್ಟೆಲ್ಲ ಹೇಳದ್ಮೇಲೆ ಇದಕ್ಕೂ ಪರ ವಿರೋಧಗಳು ಇರ್ಬೋದು. ನಮ್ಮ ಕಾಮೆಂಟ್ ಸೆಕ್ಷನ್ ಮೇ ಗೆಟ್ ಫ್ಲಡೆಡ್ ವಿತ್. ಪ್ಲೀಸ್ ಮಾಡಿ. ಸ್ವಂತಕ್ಕೆ ಬದುಕಿದಾಗ ನೋವುಗಳು ಜಾಸ್ತಿ, ಊರಿಗೋಸ ಬದುಕುವಾಗ ನೋವಿಲ್ಲ. ಎಲ್ಲ ನೋವುಗಳು ಉಂಟು. ಇನ್ನೊಂದು ಸೀನ್ ಇದೆ, ಅಂದ್ರೆ ನಾವು ಸಾಮಾಜಿಕವಾಗಿ ನೋಡಿದಾಗ ತುಂಬಾ ರಿಚುವಲಿಸ್ಟಿಕ್ ಆಗಿ, ತುಂಬಾ ಟ್ರೆಡಿಷನಲ್ ಆಗಿ, ಒಂದು ಸಂಪ್ರದಾಯಬದ್ಧವಾಗಿ ದೇವರು ದಿನರು ಭಕ್ತಿ ಭಯ ಇದೆಲ್ಲದ್ರಿಂದ ಮಾಡ್ತಾ ಇರ್ತಾರೆ. ಆದ್ರೂ ಅವ್ರ ಜೀವನದ ಆಗು ಹೋಗುಗಳು ಅವ್ರಿಗೆ ಒಂದು ಸಾವಾಗುವಂಥದ್ದು ಅಥವಾ ಅವ್ರ ಮನೇಲಿ ಅಹಿತಕರವಾಗಿ ನಡೆಯುವಂಥದ್ದು ಅದಾಗುತ್ತೆ. ಅವಾಗ ಮಾತಾಡ್ತಾರಲ್ವ ಸಾಮಾನ್ಯವಾಗಿ, ಎಷ್ಟು ಪೂಜೆ ಪುನಸ್ಕಾರ ಎಲ್ಲರೂ ಮಾಡಿದ್ರು ಆದ್ರೂ ದೇವ್ರವ್ರ ಕೈ ಹಿಡಿಲಿಲ್ಲ ಅಂತ. ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಹಾಗಿದ್ರೆ? ಪೂಜೆ ಪುನಸ್ಕಾರಕ್ಕೆ ಸಂಬಂಧ ಇಲ್ಲ ಅನ್ಕೊಳ್ಳೋಣ. ನೀವು ಮನೆಗೆ ಹೋಗ್ತಾ ಇದ್ದೀರಾ, ನಿಮ್ಮಿಬ್ರು ಮಕ್ಕಳು ಬಂದು ಅಮ್ಮ ಎಷ್ಟು ಒಳ್ಳೆ ಕೆಲಸ ಮಾಡಿದ್ಯಮ್ಮ, ನಂಗೋಸ್ಕರ ನೀನು ಬದುಕಿದ್ಯಾ ಅಂತ ನೀವು ನೂರಾರು ಸಲ ಬೆಳಗ್ಗೆ ಸಂಜೆವರೆಗೂ ಹೇಳಿದ್ರೆ ಚೆನ್ನಾಗಿರುತ್ತಾ? ಅಥವಾ ಬಂದ್ಬಿಟ್ಟು ನಿಮ್ಮನ್ನೆಲ್ಲರೂ ಒಂದ್ ಕಡೆ ಕೂಡಿಸ್ಬಿಟ್ಟು ಕುಂಕುಮ ಎಲ್ಲ ಹಾಕಿ ಹರಕೆ ಕುರಿ ಥರ ಹೂವಾರ ಎಲ್ಲ ಹಾಕಿ ಚೆನ್ನಾಗಿರುತ್ತಾ? ಅದು ನನ್ನ ಕಣ್ಣಿಗೆ ಬೇಕಾಗೋರು ಅಂತ ನಾ ಮಾಡ್ಕೊಂಡಿರೋದು. ಅದರ ದೇವರು ಎಲ್ಲ ದಾರ್ಶನಿಕರು, ಶಂಕರ, ಮಧ್ವ, ರಾಮಾನುಜ, ಕಬೀರರು, ಇವರು ಎಲ್ಲರ ಅನುಭವ, ಅನ್ನಮಯ್ಯ ಮತ್ತೆ ವೀರಬ್ರಹ್ಮೇಂದ್ರ, ಜ್ಞಾನಿಗಳು ಮತ್ತೆ ದಾರ್ಶನಿಕರು, ಇವರೆಲ್ಲರ ಅನುಭವದಲ್ಲಿ ದೇವರು ವಿಗ್ರಹದ ಒಳಗಿಲ್ಲ. ವಿಗ್ರಹವನ್ನ ನಾವು ನೆಪ ಮಾತ್ರಕ್ಕೆ ಇಟ್ಕೋತೀವಿ. ಯಾಕೆ ಅಂದ್ರೆ ಸ್ಟಾರ್ಟ್ಅಪ್ಸ್ಗೆ ಬೇಕು, ಅಂದ್ರೆ ಶುರು ಮಾಡೋರಿಗೆ ಒಂದು ವಿಗ್ರಹದ ರೂಪದಲ್ಲಿ ಬೇಕು. ಆದ್ರೆ ಅರ್ಥ ಆಗ್ತಾ 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 ಪ್ರತಿಯೊಬ್ಬರಲ್ಲೂ ದೇವರು ಕಾಣಿಸೋಕೆ ಶುರು ಆಗುತ್ತೆ. ಒಂದು ಪ್ರಾಣಿನಲ್ಲಿ, ಒಂದು ಬೆಕ್ಕಿನಲ್ಲಿ, ಒಂದು ನಾಯಿನಲ್ಲಿ, ಒಂದು ಹಕ್ಕಿನಲ್ಲಿ, ಒಂದು ಮೊಟ್ಟೆನಲ್ಲಿ, ಚಿಕ್ಕ ಮೊಟ್ಟೆನಲ್ಲಿ, ಎಲ್ಲದರಲ್ಲೂ ದೇವರು ಕಾಣಿಸ್ಲಿಕ್ಕೆ ಶುರು ಆಗುತ್ತೆ. ಅದು ದೈವತ್ವ ಅಂತ. ನಾವೇನ್ ಮಾಡ್ತೀವಿ, ನಾವು ಅಂದುಕೊಂಡಿರುವ ಈ ಕ್ಯಾಲೆಂಡರ್ ಫೋಟೋ ದೇವರುಗಳನ್ನೇ ತಂದಿಟ್ಕೊಳ್ಳೋಕೆ ಟ್ರೈ ಮಾಡಿದೀವಿ. ರಾಮಲಿಂಗಂ ಅಂತ ಒಬ್ರು ಸಿದ್ಧರು, ಅವರು ದೇವರನ್ನ ಲೈಟಿನ ರೂಪದಲ್ಲಿ ನೋಡ್ತಾರೆ, ಬೆಳಕು ಅಂತ ನೋಡ್ತಾರೆ. ಆ ಬೆಳಕಿನ ಆಚೆ ದೇವರು, ಅದೇ ದೇವರು. ಒಳಗಡೆ ಒಂದು ಬೆಳಕು ಬಂದ್ಬಿಟ್ರೆ ನಾವು ಅದನ್ನ ಜ್ಞಾನೋದಯ ಅಂತ ಕರಿತೀವಿ. ಬೆಳಕು ಅದೇ ದೇವರು. ಒಬ್ಬೊಬ್ಬರಿಗೆ ಒಂದೊಂದ್ ತರ ದೇವರುಗಳ ಕಾಣಕ್ ಶುರು ಆಗುತ್ತೆ. ಒಬ್ರು ಸಂಗೀತದಲ್ಲಿ ದೇವರು ಕಾಣಿಸುತ್ತೆ, ಒಬ್ರು ಕೆಲಸದಲ್ಲಿ ದೇವರು ಕಾಣುತ್ತೆ, ಇನ್ನೊಬ್ಬರಿಗೆ ತಪಸ್ಸಿನಲ್ಲಿ ಕಾಣುತ್ತೆ, ಒಬ್ಬರಿಗೆ ಪೂಜೆನಲ್ಲಿ ಕಾಣಬಹುದು. ಪೂಜೆ ಮಾಡಿದ ತಕ್ಷಣ ಪ್ರತ್ಯಕ್ಷ ಆಗಬೇಕು ಅಂತ ಏನಿಲ್ಲ. ಈಗ ತುಂಬಾ ಸಿಂಪಲ್ ಆಗಿ ನಾನು ಡೈಲಿ ಸಿಗರೇಟ್ ಪ್ಯಾಕ್ ಮೇಲೆ ಇರುವಂತದ್ದು ಕಾಷನ್ ಅನ್ನ ಓದ್ತೀನಿ. ಸಿಗರೇಟ್ ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್. ನಂಗೆ ಅದು ಅರ್ಥ ಆಗಿ ಸಿಗರೇಟ್ ಕುಡಿತಾ ಇದ್ರೆ ನಿಲ್ಸಿದ್ರೆ ಅವಾಗ ನಂಗೆ ಒಳ್ಳೇದಾಗತ್ತೆ. ಓದ್ತಾನೆ ಇರ್ತೀನಿ, ಸಿಗರೇಟ್ ಕುಡಿತಾನೆ ಇರ್ತೀನಿ. ಡ್ರಿಂಕ್ಸ್, ಆಲ್ಕೋಹಾಲ್ ಈಸ್ ಇಂಜೂರಿಯಸ್ ಟು ಹೆಲ್ತ್. ಓದ್ತಾನೆ ಇರ್ತೀವಿ, ಕುಡಿತಾನೆ ಇರ್ತೀವಿ. ಜ್ಞಾನೋದಯ ಆಯ್ತು ಅಂತನ ಅದರಲ್ಲಿ ಸಾಕ್ಷಾತ್ಕಾರ ಏನೋ, ದೇವರು ಮೊದಲೇ ಒಂದು ಯಾರಲ್ಲಿ ಆಲ್ಕೋಹಾಲ್ ಪ್ರಿಪೇರ್ ಮಾಡೋನಲ್ಲೂ ಇಟ್ಟಿರ್ತಾನೆ, ಇದು ಒಳ್ಳೇದಲ್ಲ ಅಂತ ಹೇಳು ಅಂತ. ಅದನ್ನೂ ಓದಿ ಮತ್ತು ಕುಡಿತಾ ಇದ್ದೀವಲ್ವಾ, ಅಂದ್ರೆ ದೇವರ ಪ್ರತ್ಯಕ್ಷ ಆಗಿಲ್ಲ ಅಂತಲ್ವಾ. ಇನ್ನೊಬ್ರು ತುಂಬಾ ಚೆನ್ನಾಗಿ ಹೇಳೋದು, ದೇವರ ಪ್ರತ್ಯಕ್ಷ ಆಗ್ಬಿಟ್ಟ ತಕ್ಷಣ ಕಷ್ಟಗಳು ಕಳೆದೋಗುತ್ತೆ ಅಂದ್ರೆ ಕೃಷ್ಣನಿಗೆ ದುರ್ಯೋಧನ ತುಂಬಾ ಹತ್ರ ಇದ್ದ ಅಲ್ವಾ, ಮಾತನಾಡುವಷ್ಟು ಇದ್ದ ಅಲ್ವಾ. ಭೀಷ್ಮನಿಗೆ ಕೃಷ್ಣ ಎಷ್ಟು ಹತ್ತಿರದಲ್ಲಿದ್ದ? ಹಂಗ ಯುದ್ಧವೇ ಆಗ್ಬಾರ್ದಾಗಿತ್ತು. ಯುಧಿಷ್ಠಿರನಿಗೆ ಎಷ್ಟು ಹತ್ತಿರದಲ್ಲಿದ್ದ? ಅವ್ರಿಗೆಲ್ಲ ಪ್ರತ್ಯಕ್ಷ ದಿನ ಬೆಳಿಗ್ಗೆ ಪ್ರತ್ಯಕ್ಷ ಆಗ್ತಾ ಇದ್ದ ಅಲ್ವಾ, ದಿನ ಬೆಳಿಗ್ಗೆ ಜೊತೆಲೇ ಇರ್ತಾ ಇದ್ರಲ್ವಾ. ರಾಮನಿಗೆ ರಾವಣ ಪ್ರತ್ಯಕ್ಷ ಆಗ್ಲಿಲ್ವಾ? ಹಾಗಿದ್ರೆ ರಾವಣ ಯಾಕೆ ಪರಿವರ್ತನೆ ಆಗ್ಲಿಲ್ಲ? ಸೀತೆಯನ್ನ ನಾವು ಮಾತೆ ಅಂತ ಕರಿತೀವಿ, ಅವಳನ್ನೇ ಹೊತ್ಕೊಂಡು ಹೋದ್ನಲ್ಲ ಅವನು. ಹಾಗಿದ್ರೆ ರಾಮನಿಗೆ ರಾಮ ಪ್ರತ್ಯಕ್ಷ ಆದ್ಮೇಲೆ ರಾವಣ ಚೇಂಜ್ ಆಗ್ಬೇಕಾಗಿತ್ತಲ್ವಾ. ಅವಾಗ
ಅಲ್ಲಿ ರಾವಣ ಚೇಂಜ್ ಆಗಲಿಲ್ಲ, ಇಲ್ಲಿ ದುರ್ಯೋಧನ ಚೇಂಜ್ ಆಗಲಿಲ್ಲ, ಕರ್ಣ ಚೇಂಜ್ ಆಗಲಿಲ್ಲ, ಭೀಷ್ಮ ಚೇಂಜ್ ಆಗಲಿಲ್ಲ, ದ್ರೋಣಾಚಾರ್ಯ ಚೇಂಜ್ ಆಗಲಿಲ್ಲ, ಯಾರು ಚೇಂಜ್ ಆಗಲೇ ಇಲ್ಲ. ಪ್ರತ್ಯಕ್ಷ ಆದಾಗ ಪೂಜೆ ಮಾಡಿದ್ರು, ನೀನೇ ದೇವರು ಅಂತಂದ್ರು, ಆದ್ರೆ ದೇವರ ಕಡೆ ಬರಲೇ ಇಲ್ಲ, ದೇವರ ತತ್ವಕ್ಕೆ ಇವ್ರು ಯಾರು ಬರಲೇ ಇಲ್ಲ. ಹಾಗಾಗಿ ಬರೀ ಪ್ರತ್ಯಕ್ಷ ಆದ್ರೆ ಸಾಲದು, ಒಳಗಡೆ ಅಳವಡಿಸ್ಕೊಳ್ಬೇಕು, ಚೇಂಜ್ ಆಗುವ ಮನಸ್ಥಿತಿ ಬೇಕು. ನನ್ಗೆ ಯಾವಾಗ್ಲೂ ಅನ್ನಿಸ್ತಾ ಇರುತ್ತೆ, ನಮ್ಮ ಮನೇಲಿ ತುಂಬಾ ಜನ ಓಡಾಡ್ಕೊಂಡಿರ್ತಾರೆ, ಡ್ರೈವರ್ಸ್ ಇರ್ತಾರೆ, ಜೊತೆಗೆ ಯಾರೋ ಓಡಾಡ್ಕೊಂಡಿರ್ತಾರೆ, ಮನೆ ಕೆಲಸದವ್ರು ಇರ್ತಾರೆ, ಎಲ್ಲ ಇರ್ತಾರೆ. ಅವರುಗಳ ಎದುರುಗಡೆ ನಾವು ತುಂಬಾ ಐಷಾರಾಮನ್ ಜೀವನ ಇರಬಾರ್ದಲ್ವಾ? ಆದಾಗ ಏನ್ ಅನ್ಸುತ್ತೆ, ನನಗೆ ಹಿಂಗಿಲ್ವಲ್ಲ ಅನ್ನೋ ಒಂದು ಭಾವನೆ ಬರಬಹುದು. ಹೌದಲ್ವಾ? ಅಂದ್ರೆ ನಾನು ಊಟ ಮಾಡುವಾಗ ನನ್ನ ಊಟವೇ ಅವ್ರಿಗೂ ಆದ್ರೆ ನಂಗೇನ್ ತೊಂದರೆ ಇಲ್ಲ, ನಾನು ತಿನ್ನುವ ತಟ್ಟೆನೆ ಅವ್ರದ್ದು ತಟ್ಟೆ ಆದ್ರೆ ನಂಗೇನ್ ತೊಂದರೆ ಇಲ್ಲ. ಭಗವಂತ ಇದ್ ನೋಡ್ತಾ ಇರ್ತಾನೆ. ನೀನ್ ಮಾತ್ರ ನಿನಗಿಷ್ಟ ಬಂದಂಗೆ ನೋಡ್ಕೊಂಡೆ, ಆದ್ರೆ ಅವ್ರನ್ನ ನಿನಗೆ ಚೆನ್ನಾಗಿ ನೋಡ್ಕೊಂಡ್ರೆ ನಿನ್ನ ಹತ್ರ ಕಳಿಸ್ಕೊಟ್ಟೆ, ಒಂದ್ ಕಡೆ ದುಡ್ಡು ಕೊಟ್ಟೆ, ಇನ್ನೊಂದ್ ಕಡೆ ಐಶ್ವರ್ಯ ಕೊಟ್ಟೆ, ಇನ್ನೊಂದ್ ಕಡೆ ಸ್ಟೇಟಸ್ ಕೊಟ್ಟೆ, ಎಲ್ಲ ಕೊಟ್ಟು ಅವ್ರನ್ನ ಚೆನ್ನಾಗಿ ನೋಡ್ಕೊಂತ ಅವ್ರನ್ನೂ ಕಳಿಸ್ಕೊಟ್ಟೆ. ನೀ ಪ್ಯಾಕೇಜ್ ಅಲ್ಲಿ ಒಂದ್ ಪ್ಯಾಕೇಜ್ ಚೂಸ್ ಮಾಡ್ಕೊಂಡೆ, ಇನ್ನೊಂದ್ ಪ್ಯಾಕೇಜ್ ಚೂಸ್ ಮಾಡ್ಲೇ ಇಲ್ಲ. ಇಂಥವ್ರು ದೇವ್ರಿಗೆ ಇಷ್ಟ ಆಗತ್ತಾ? ದೇವ್ರಿಗೆ ಯಾವಾಗ ಇಷ್ಟ ಆಗತ್ತೆ? ನಾವು ಮ್ಯಾನೇಜ್ಮೆಂಟ್ ಅಲ್ಲಿ ನಾನು ಯಾರನ್ನೋ ಒಬ್ರು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅಂತ ಇಟ್ಟಿರ್ತೀವಿ. ಯಾಕೆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್? ಬಾಕಿ ಅವರೆಲ್ಲರನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಇಟ್ಟಿರ್ತೀವಿ ಅಲ್ವಾ? ಆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಒಬ್ಬೊಬ್ರು ಒಂದೊಂದ್ ತರ ನಡೆಸ್ಕೊಂಡ್ರೆ ಇಷ್ಟ ಆಗತ್ತಾ? ದೇವ್ರಿಗೆ ಆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಚೇಂಜ್ ಮಾಡ್ಬೇಕು ಅಂದ್ರೆ ಎಷ್ಟೊತ್ಬೇಕು? ಬೇಡಪ್ಪ, ನಿನ್ನ ನಂಬಿದ್ದೆ, ನೀನು ಇಷ್ಟ ಇಲ್ಲ. ಅದೇ ಕಥೆಗಳು ನಮಗೂ ಆಗತ್ತೆ. ನೀವಾಗ್ಲೇ ಹೇಳಿದ ಹಾಗೆ ಈಕ್ವಲ್ ಆಗೇ ಎಲ್ಲ ಕೊಟ್ಟಿರ್ತಾರೆ. ನಾವು ಹೇಗೆ ಅದನ್ನ ಕಾನ್ಶಿಯಸ್ ಆಗಿ ಇಟ್ಕೊಳ್ತೀವಿ ನಮ್ಮ ಥಾಟ್ಸ್ನ ಅನ್ನೋದ್ರ ಮೇಲೆ ಅವ್ರನ್ನ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಮಾಡ್ತಾರೆ, ಅವ್ರ ಜೊತೆ ಕನೆಕ್ಟ್ ಆಗ್ತಾರೆ. ಸೊ ಹೀಗೆ ಒಂದು ಸ್ಟೇಟಸ್ಸೋ ಹಣನೋ ಇನ್ನೊಂದು ಬಂದಾಗ ಅದಕ್ಕೊಂದು ಪರ್ಪಸ್ ಇದೆ. ಈ ಸಾಕ್ಷಿ ಪ್ರಜ್ಞೆ ಜೊತೆ ಯಾರ್ಯಾರು ಬದುಕ್ತಾರೆ ಅವರೆಲ್ಲರೂ ದೇವರಿಗೆ ಹತ್ರ ಆಗ್ತಾರೆ. ಅವರೆಲ್ಲರ ಜೀವನ ನೋಡ್ಬೋದು, ನೋವಿರಲ್ಲ, ಕೊರಗಿರಲ್ಲ. ನಿಮಗಿರುವ ಸಮಸ್ಯೆ ಅವ್ರಿಗೂ ಇರುತ್ತೆ, ನನಗಿರುವ ಸಮಸ್ಯೆ ಅವ್ರಿಗೂ ಇರುತ್ತೆ, ಆದ್ರೆ ಆರಾಮದಲ್ಲಿರ್ತಾರೆ. ಅವರಲ್ಲಿ ಆ ಸಾಕ್ಷಿ ಪ್ರಜ್ಞೆ ಹಾಳು ಮಾಡ್ಕೊಳ್ಳೋ ಯಾವ ಕೆಲಸ ಮಾಡಲ್ಲ ಅವರು. ನಾವ್ ಯಾರನ್ನಾರು ನೋಡಿದ್ರು ಹಂಗ ಅಂತೀವಲ್ವಾ, ಇಷ್ಟು ಒದ್ದಾಟಗಳ ನಡುವೆ ಇದೆ, ಹೆಂಗೆ ನೀನು ಇಷ್ಟು ಕಾಮ್ ಆಗಿದೀಯಾ, ನೀನು ಹೆಂಗ್ ಮ್ಯಾನೇಜ್ ಮಾಡ್ತಿದ್ಯಾ ನೀನು ಅಂತ. ಸೊ ಹೀಗೇನಾ ಅದು? ಹೀಗೆ ದೇವರು ಒಂದು ವ್ಯಕ್ತಿ ಅಲ್ಲ, ದೇವರು ಒಂದು ತತ್ವ. ನಮಗೆ ಅನುಕೂಲಕ್ಕೆ ಅಂತ ಹೇಳಿ ನಾವು ಒಂದೊಂದು ದೇವರಿಗೆ ಒಂದೊಂದು ರೂಪವನ್ನು ಕೊಟ್ಕೊಂಡು ಬಂದಿದ್ದೀವಿ. ಆದ್ರೆ ಅದೆಲ್ಲವೂ ಒಂದು ತತ್ವ. ಅದು ಬೆಳಕಿನ ರೂಪದಲ್ಲಿ ಬರ್ಬೋದು, ಸೌಂಡಿನ ರೂಪದಲ್ಲಿ ಬರ್ಬೋದು, ಸ್ಪೇಸಿನ ರೂಪದಲ್ಲಿ ಬರ್ಬೋದು. ಅದಕ್ಕೆ ನಾವು ಶಿವ ಅಂತಂದ್ರೆ ಕಾಲಾತೀತ ಅಂತೀವಿ, ಅಂದ್ರೆ ಕಾಲಗಳನ್ನ ಮೀರಿದವನು, ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ನ ಮೀರಿದವನು. ವಿಷ್ಣುವನ್ನ ನಾವು ಸ್ಪೇಸ್ ಅಂತೀವಿ, ಅದಕ್ಕೆ ನಾವು ಅವನ್ನ ವಾಮನ ಅವತಾರದಲ್ಲಿ ಭೂಲೋಕದ ಒಂದು ಕಾಲಿಡು, ಭೂಮಿ ಮೇಲೆ ಒಂದು ಕಾಲಿಡು, ಇನ್ನೊಂದು ಆಕಾಶಕ್ಕೆ ಒಂದು ಕಾಲಿಡು. ಹಾಗೆ ಸ್ಪೇಸ್ ಆಕ್ಯುಪೈ ಮಾಡಿದ್ರೆ ಸ್ಪೇಸ್ ಈಸ್ ಆಲ್ಸೋ ಗಾಡ್, ಟೈಮ್ ಈಸ್ ಗಾಡ್, ಕಾಲ ಈಸ್ ಗಾಡ್. ಅಂದ್ರೆ ನಮಗಿಂತ ಪವರ್ಫುಲ್ ಅಂತ. ಸೊ ಈ ತತ್ವಗಳ ಜೊತೆ ಯಾರ್ಯಾರು ಹೋಗಕ್ ಬರುತ್ತೆ, ಅಭ್ಯಾಸ ಆಗ್ತಾ ಬರುತ್ತೆ, ಅವ್ರೆಲ್ಲರೂ ಆ ತತ್ವಕ್ಕೆ ತುಂಬಾ ಹತ್ರ ಆಗುವಂತವ್ರೆ. ಸೈಂಟಿಸ್ಟ್ಗಳೆಲ್ಲ ಅವ್ರವ್ರ ತತ್ವಕ್ಕೆ ಹತ್ರ ಆಗಿರೋಂಥವ್ರೆ. ಸೊ ಹಾಗಾಗಿ ದೇವರು ಅನ್ನುವ ಜಿಜ್ಞಾಸೆ ಬೇಡ, ಇದ್ದಾರಾ ಇಲ್ವಾ ಅನ್ನೋದು ಬೇಡ. ಇಡೀ ಪ್ರಪಂಚ ಒಂದು ನೆಟ್ವರ್ಕ್ ಅಲ್ಲಿ ಕೆಲಸ ಮಾಡ್ಬೇಕಂತಂದ್ರೆ, ಭೂಮಿ ಯಾರ ಹಂಗೂ ಇಲ್ಲದೆ ತಿರುಗಬೇಕಂತಂದ್ರೆ, ಯಾರ ಹತ್ರ ಅನ್ನಿಸ್ಕೊಳ್ಳದೆ ತಿರುಗಬೇಕಂತಂದ್ರೆ, ಸೂರ್ಯ ಅದರ ಪ್ರಕಾಶ ಕೊಡ್ತಾನೇ ಇರಬೇಕು ಅಂತಂದ್ರೆ, ಚಂದ್ರ ತನ್ನ ಪ್ರಭಾವವನ್ನು ಬೀರ್ತಾ ಇರಬೇಕು, ನಕ್ಷತ್ರಗಳು ಗ್ರಹಗಳು ಎಲ್ಲ ತನ್ನ ಅಕ್ಷೆಯಲ್ಲಿ ಸುತ್ತುತ್ತಾ ಇರುತ್ತಲ್ಲ, ಹಾಗೆ ಯಾರ ಹತ್ರ ಹೇಳಿಸ್ಕೊಳ್ಳದೆ ಸುತ್ತುತ್ತಾ ಇರುತ್ತಲ್ವಾ, ಪ್ರಕೃತಿ ತನ್ನ ಪಾಡಿಗೆ ತಾನು ಬೆಳೆಯುತ್ತಲ್ವಾ, ಯಾರ ಹತ್ರ ಹೇಳಿಸ್ಕೊಳ್ಳಲ್ಲ ಅಲ್ವಾ, ಅದಕ್ಕೆ ಅವಕಾಶ ಸಿಕ್ಕಿದಾಗ ಬೆಳೆಯುತ್ತೆ. ಸೊ ಹೀಗೆ ದೇವರ ಜೊತೆ ಬದುಕೋದು ಅಂದ್ರೆ ಪ್ರಕೃತಿಯ ಜೊತೆ ಬದುಕೋದು ಅಂತ. ಆ ಪ್ರಕೃತಿ ಜೊತೆ ಬದುಕ್ಬೇಕಂತಾನೆ ನಾವು ಪ್ರಕೃತಿಯ ಒಂದು ಅಂಗ ಅಂತ ಗೊತ್ತಾಗ್ಬೇಕು. ಸೂರ್ಯನ ಬಿಸಿಲು ಮಂಜಿನ ಮೇಲೆ ಬಿದ್ರೆ, ಐಸಿನ ಮೇಲೆ ಬಿದ್ರೆ ಕರಗತ್ತೆ, ಅದು ಪ್ರಕೃತಿ. ಸೂರ್ಯ ಐಸ್, ಸೂರ್ಯ ಇಲ್ಲ ಐಸ್. ಸೂರ್ಯ ಬಿದ್ದ ತಕ್ಷಣ ಐಸ್ ಏನಾಗುತ್ತೆ? ನೀರಾಗತ್ತೆ. ನೀರ್ ಎಲ್ಲಿ ಹರಿಯುತ್ತೆ? ಭೂಮಿಯ ಮೇಲೆ, ಭೂಮಿಯ ಒಳಗಡೆ. ಭೂಮಿಯ ಮೇಲೆ ಹರಿಯೋದೆಲ್ಲ ನಮಗೆ ಉಪಯೋಗಕ್ಕೆ ಬರುತ್ತೆ, ಭೂಮಿಯ ಕೆಳಗೆ ಹರಿಯೋದೆಲ್ಲ ಗಿಡ ಕೆಳಗೆ ಉಪಯೋಗಕ್ಕೆ ಬರುತ್ತೆ. ಸೊ ಏನಾಯ್ತು? ಸಸ್ಯ ಶುರು ಆಯ್ತು. ಸಸ್ಯ ಏನ್ ಮಾಡುತ್ತೆ? ಅದು ಸುಮ್ಮನೆ ಇರಲ್ಲ, ಅದು ನಮ್ಗೆ ಗಾಳಿಯನ್ನ ಕೊಡುತ್ತೆ. ಬರೀ ಒಂದು ಸೂರ್ಯ ಮಂಜಿನ ಮೇಲೆ ಬಿದ್ದು ನೀರಾಗಿ
ಅದು ಗಾಳಿಯಾಗಿ, ಆ ನೀರು ಗಾಳಿ, ಇನ್ನೊಂದು ಕಡೆ ಆಹಾರ, ಎರಡೂ ಆಗಿ ನಮಗೆ ಸಿಗ್ತಾ ಇದೆ ಅಲ್ವಾ. ಅಂದ್ರೆ ನಾವು ಪ್ರಕೃತಿಯ ಒಂದು ಅಂಶ ಅಲ್ವಾ. ಖಂಡಿತ. ನಮ್ಮಲ್ಲೂ ಬೋನ್ಸ್ ಇದೆ, ಬ್ಲಡ್ ಇದೆ, ಗಾಳಿ ಇದೆ, ಸ್ಪೇಸ್ ಇದೆ, ಒಳಗಡೆ ಒಂದು ಹೀಟ್ ಜನರೇಟ್ ಆಗ್ತಾ ಇದೆ. ಹೀಟ್ ಇದೆ, ದೇಹ ಬದುಕಿದೆ. ಹೀಟ್ ತಣ್ಣಗಾಯ್ತು, ಸತ್ತೋಗಿದೆ. ಸೊ ನಾವೆಲ್ಲರೂ ಈ ಪ್ರಕೃತಿಯ ಜೊತೆ ಬದುಕಿದೀವಲ್ವಾ. ಈ ಪ್ರಕೃತಿಯನ್ನ ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿದಾಗ ದೇವರು, ತತ್ವ, ಪ್ರಕೃತಿ ಎಲ್ಲ ಅರ್ಥ ಆಗುತ್ತೆ. ಅವತ್ತಿನ ದಿನ ಗೊಣಗಾಟ ನಿಲ್ಲಿಸ್ಬಿಡ್ತೀವಿ. ಇಲ್ಲಿ ನಮಗೆ ಈ ಜನರ ಜೊತೆ ಬದುಕಬೇಕಾದ್ರೆ ನಮ್ಗೆ ತುಂಬಾ ಅನ್ಸರ್ಟನ್ ಎಲ್ಲವೂ. ಪ್ರಕೃತಿ ಅನ್ಸರ್ಟನ್ ಅಲ್ಲ, ಪ್ರಕೃತಿ ಇಸ್ ವೆರಿ ಸರ್ಟನ್. ಯಾವಾಗ ಏನು ಹೇಗೆ ಎಲ್ಲ ಸರ್ಟನ್, ಅದನ್ನ ನಂಬಬಹುದು. ಈ ಮರ ನಂಗೆ ಫಲ ಕೊಟ್ಟೆ ಕೊಡುತ್ತೆ, ನಂಬಬಹುದು. ಈ ವ್ಯಕ್ತಿ ನಂಗೆ ಒಳ್ಳೇದ್ ಮಾಡೇ ಮಾಡ್ತಾನೆ, ನಂಬಕ್ಕಾಗಲ್ಲ. ಕೋರ್ಟ್ಗೆ ಹೋಗ್ತೀನಿ, ನಂಬಕ್ಕಾಗಲ್ಲ, ನಂಗೆ ನ್ಯಾಯ ಸಿಗುತ್ತಾ ಅಂತ. ಹಾಸ್ಪಿಟ್ಲ್ಗೆ ಹೋಗ್ತೀನಿ, ನನಗೆ ಕ್ಯೂರ್ ಆಗತ್ತಾ, ನಂಬಿಕೆ ಇಲ್ಲ. ಅರ್ಧ ನಂಬಿಕೆ, ಅರ್ಧ ಅಪನಂಬಿಕೆನಲ್ಲೇ ನಾವೆಲ್ಲ ಕೆಲಸ ಮಾಡ್ತಾ ಇದೀವಿ. ದೇವಸ್ಥಾನಕ್ಕೆ ಹೋದ್ರೆ ಪೂಜಾರಿ ಪ್ರತ್ಯಕ್ಷ ಆಗ್ಲಿ ಅಂತ ನಾವು ಕಾಯ್ತಾ ಇದ್ದೀವಿ. ಪೂಜಾರಿ ಕೈಲಿ ನಾವು ತೀರ್ಥ ತಗೊಳಕ್ ಕಾಯ್ತಾ ಇದ್ದೀವಿ, ಹಣ್ಣು ತಗೊಳಕ್ ಕಾಯ್ತಾ ಇದ್ದೀವಿ, ಪ್ರಸಾದ ತಗೊಳಕ್ ಕಾಯ್ತಾ ಇದ್ದೀವಿ. ಅದರ ದೇವ್ರನ್ನ ನೆನೆಸ್ಕೊಂಡೇ ಇರಲ್ಲ ನಾವು. ಭಗವಂತ, ನಾನು ಏನ್ ತಪ್ಪು ಮಾಡಿದ್ದೀನಿ ಹೇಳು, ಇವತ್ತು ಅಟ್ಲೀಸ್ಟ್ ಅಷ್ಟು ತಿದ್ದು ನನ್ನನ್ನ ಅಂತ ಒಂದು ದಿನ ಕೇಳ್ಕೊಂಡಿದ್ರು ಸಾಕು. ಅವಾಗ ದೇವರಿಗೆ ಆ ಪ್ರೇಯರ್ಸ್ ಸಿಗೋಕ್ ಶುರು ಆಗತ್ತೆ. ನಾನು, ನನ್ನಪ್ಪ, ನನ್ನಮ್ಮ ಯಾರಾದ್ರೂ ತಪ್ಪು ಮಾಡಿದ್ರೆ ಕ್ಷಮಿಸು ಅಂತ ಕೇಳಬೇಕು. ದಟ್ ಈಸ್ ಅರ್ಜಿ. ಹೇಗೆ ಎಲೆಕ್ಟ್ರಿಸಿಟಿ ಬಂದಿಲ್ಲ ಅಂದ್ರೆ ನಾವು ಅಲ್ಲಿಗೆ ಫೋನ್ ಮಾಡ್ತೀವಿ, ಹಾಗೆ ದೇವರಿಗೆ ಅರ್ಜಿ ಹಾಕೋಬೇಕು. ನೀವು ಹೇಳಿದ್ರಿ ಅವಾಗಲೇ, ನಾವು ಹಾಕುವ ಅರ್ಜಿ ಎಷ್ಟು ಸರಿಗಿದೆ ಅನ್ನೋದ್ರ ಮೇಲೆ ರೀಚ್ ಆಗುತ್ತೆ, ಕನೆಕ್ಟ್ ಆಗುತ್ತೆ ಅನ್ನೋದು ಡಿಪೆಂಡ್ ಆಗುತ್ತೆ ಅಂತ. ನಾವು ಇಲ್ಲಿಂದ ಕಳಿಸುವಂತ ಒಂದು ಮೆಸೇಜು ಎಷ್ಟೋ 1000 ಕಿಲೋಮೀಟರ್ ಆಚೆ ಇರುವಂತ ಒಂದು ಇದಕ್ಕೆ ಹೋಗುತ್ತೆ, ಅಮೆರಿಕಕ್ಕೆ ಹೋಗುತ್ತೆ. ಇಲ್ಲಿಂದ ಕಳಿಸುವಂತ ಒಂದೇ ಒಂದು ಮೆಸೇಜ್ ರಾಕೆಟ್ಗೆ ಹೋಗುತ್ತೆ, ಸೆಟಲೈಟ್ಸ್ಗೆ ಹೋಗುತ್ತೆ. ಅಲ್ಲಿಂದ ಕಳಿಸುವಂತ ಮೆಸೇಜ್ ಪ್ರತಿ ಸೆಕೆಂಡ್ ನಮಗೆ ಬರ್ತಾ ಇರತ್ತೆ. ಇಲ್ಲಿ ಎಲ್ಲೋ ನಾವೇ ಕಂಡು ಹಿಡಿದಂತ ಗ್ಯಾಜೆಟ್ಸ್ಗಳ ಜೊತೆ ನಾವು ಮೆಸೇಜ್ ಕಳಿಸ್ತೀವಿ, ಅಕ್ನಾಲೇಜ್ ಆಗತ್ತೆ. ಭಗವಂತ ಸೃಷ್ಟಿ ಮಾಡಿರೋ ಈ ಜಗತ್ತು, ಈ ದೇಹ ಎಲ್ಲದಕ್ಕೂ ನಾವು ಅರ್ಜಿ ಹಾಕೊಂಡ್ರೆ ರೆಸ್ಪಾಂಡ್ ಮಾಡಲ್ಲ ಅಂತಲ್ಲ. ಇದಕ್ಕೆ ಹೀಗೆ ಪ್ರೂಫ್ ಕೊಡಕ್ಕೇನೆ ಪ್ರಹ್ಲಾದನ ಕತೆ ಹೇಳೋದು. ಪ್ರಹ್ಲಾದ ತುಂಬಾ ಚಿಕ್ಕವನು ನೆಟ್ವರ್ಕ್ ಅಲ್ಲಿ. ಇಡೀ ಸಿಸ್ಟಮ್ ಅಲ್ಲಿ ಅತಿ ಚಿಕ್ಕವನು ಅಂದ್ರೆ ಪ್ರಹ್ಲಾದ. ಚಿಕ್ಕ ಹುಡುಗ, ಚಿಕ್ಕವನು. ಅವ್ರ ಅಪ್ಪನ ಜೊತೆ ಎದುರಾಕೊಂಡು ನರಸಿಂಹ ಅವತಾರವಾಗಿ ಹೊಸ ಅವತಾರಗಳಲ್ಲಿ ಭಗವಂತ ಇಲ್ಲಿಗೆ ಬರೋಂಗಾಗತ್ತೆ. ಏನಂದ್ರೆ, ನಂಬಿಕೆ ಉಳಿಸಿದ್ದೀನಿ ನೋಡು, ನಿನ್ನ ಅರ್ಜಿಗೆ ನಾನು ಬೆಲೆ ಕೊಟ್ಟಿದ್ದೀನಿ, ನಿನ್ನ ಅಪ್ಲಿಕೇಶನ್ಗೆ ನಾನು ಬಂದಿದ್ದೀನಲ್ವಾ ಅಂತ. ಸೊ ಹೀಗೆ 1-2 ಅಲ್ಲ, ದಾರ್ಶನಿಕರದು ತುಂಬಾ ಇದೆ. ಅದು ಓದ್ತಾ ಇದ್ರೆ ಅದು ಗೊತ್ತಾಗತ್ತೆ. ಈ ದಾರ್ಶನಿಕರು, ರಾಮಕೃಷ್ಣ ಪರಮಹಂಸರು, ವಿವೇಕಾನಂದ, ಇವರೆಲ್ಲರೂ ಕೂಡ ಅವರವರ ಅರ್ಜಿಗಳನ್ನ ದೇವರ ಪ್ರತ್ಯಕ್ಷ ಆಗಿರೋದು, ಅವ್ರ ಜೊತೆ ಬದುಕಿರೋದು, ಅವ್ರ ಜೊತೆ ಮಾತಾಡಿರೋದು ಪ್ರೂಫ್ಸ್ ಇದೆ. ನನಗ್ ಸಿಗದೆ ಇರ್ಬೋದು, ನಿಮಗ್ ಸಿಗದೆ ಇರ್ಬೋದು. ಹಾಗೆ ಅಂತ ಅದಿಲ್ಲ ಅಂತಲ್ಲ. ಇದಕ್ಕೆ ನಾನು ಯಾವಾಗ್ಲೂ ಕೇಳ್ತೀನಿ, ಗೌರ್ಮೆಂಟ್ ಎಲ್ಲಿ ತೋರಿಸಿ ನೋಡೋಣ. ಎಲ್ಲಿದೆ ಗೌರ್ಮೆಂಟ್? ವಿಧಾನಸೌಧದಲ್ಲಿ ಇರೋಂಥ ಜನ ಅಷ್ಟೇ. ಗೌರ್ಮೆಂಟ್ ಎಲ್ಲಿದೆ? ಇಲ್ಲ. ಗವರ್ನೆನ್ಸ್ ಎಲ್ಲಿದೆ? ಇಲ್ಲ. ಫೀಲ್ ಮಾಡ್ಬೋದು. ಗವರ್ನೆನ್ಸ್ ಇದೆ, ಪೊಲೀಸ್ ಸ್ಟೇಷನ್ ಇದೆ. ಪೊಲೀಸ್ ಎಲ್ಲಿದೆ? ಯೂನಿಫಾರ್ಮ್ ಹಾಕೊಂಡ ತಕ್ಷಣ ಪೊಲೀಸ್ ಅಲ್ಲ, ಪೊಲೀಸಿಂಗ್ ಎಲ್ಲಿದೆ? ಅರ್ಥ ಮಾಡ್ಕೊಳ್ಳಿ. ಪೊಲೀಸೇ ಇಲ್ಲದೆ ಇದ್ರೆ ಏನಾಗ್ತಾ ಇತ್ತು ಅಂತ. ಈಗ ನಮ್ಮ ಮೈಸೂರಿಗೆ ಪೊಲೀಸೇ ಇಲ್ಲಪ್ಪ, ಏನಾಗ್ತಾ ಇತ್ತು? ಪೊಲೀಸ್ ಸ್ಟೇಷನ್ ಇಲ್ಲ, ಏನಾಗ್ತಾ ಇತ್ತು? ಅನಾಹುತಗಳಾಗ್ತವೆ ಅಷ್ಟೇ. ಭಗವಂತ ಇಲ್ಲ ಅಂತ ಒಂದ್ಸಲ ನಮ್ಗೆಲ್ಲ ಅಪನಂಬಿಕೆ ಬಂದ್ಬಿಟ್ರೆ ಎಲ್ಲರೂ ತಪ್ಪುಗಳು ಮಾಡಕ್ ಶುರು ಮಾಡ್ಬಿಡ್ತೀವಿ. 100 ತಪ್ಪುಗಳು, 1000 ತಪ್ಪುಗಳು, ಒಬ್ಬರನ್ನ ಒಬ್ರು ಕೊಚ್ಚಾಕ್ತೀವಿ. ಆ ಸ್ಥಿತಿ ಇಲ್ಲಲ್ಲ. ಇದಕ್ಕೆ ಗವರ್ನೆನ್ಸ್ ನಡೀತಾ ಇದೆ, ಡಿವೈನ್ ಗವರ್ನೆನ್ಸ್ ನಡೀತಾ. ಆ ಡಿವೈನ್ ಗವರ್ನೆನ್ಸ್ ನ ನಾವು ಧರ್ಮ ಅಂತ ಕರಿಬಹುದು. ಅವರವರ ಭಾಗಕ್ಕೆ ಆಯಾ ಧರ್ಮಗಳು ಇರ್ತಾ ಇತ್ತು. ನಮ್ಮ ದೇಶದಲ್ಲಿ ಅದು ಹಿಂದೂ ಧರ್ಮ ಆಯ್ತು, ಇನ್ಯಾವುದೋ ದೇಶದಲ್ಲಿ ಇಸ್ಲಾಂ ಧರ್ಮ ಆಯ್ತು. ಅದು ಧರ್ಮ, ಒಂದು ಚೌಕಟ್ಟಿನ ಒಳಗಡೆ ಬದುಕುವಂಥದ್ದು. ಹಾಗೆ ದೇವರ ವಿಷಯದಲ್ಲಿ ಕಾಂಟ್ರಡಿಕ್ಷನ್ಸು ಇದೆ, ದೇವರ ವಿಷಯದಲ್ಲಿ ಒಮ್ಮತವೂ ಇದೆ. ಎರಡು ಸೆಕ್ಟರ್. ಆದ್ರೆ ಎಲ್ಲರೂ ಕಡೆಗೆ ಯಾರನ್ನೂ ನಂಬಕ್ಕಾಗದೇ ಇರೋ ಟೈಮಲ್ಲಿ ದೇವ್ರೇ ಅಂತೀವಿ. ಆ ಲಾಸ್ಟ್ ಅರ್ಜಿ ಹಾಕೋತೀವಿ. ಆ ಲಾಸ್ಟ್ ಅರ್ಜಿ ಹಾಕೊಳ್ಳೋ ಬದಲು ಫಸ್ಟೇ ಅರ್ಜಿ ಹಾಕೊಳ್ಳಿ. ಇಷ್ಟೇ ಜೀವನ. ಬಟ್ ಇಷ್ಟೆಲ್ಲ ಹೇಳದ್ಮೇಲೆ ಇದಕ್ಕೂ ಪರ ವಿರೋಧಗಳು ಇರ್ಬೋದು. ನಮ್ಮ ಕಾಮೆಂಟ್ ಸೆಕ್ಷನ್ ಮೇ ಗೆಟ್ ಫ್ಲಡೆಡ್ ವಿತ್. ಪ್ಲೀಸ್ ಮಾಡಿ. ನಾನು ಅದರಿಂದ ಏನಾದ್ರು ತಿಳ್ಕೊಳ್ಳೋ ಅಂತದ್ದಿದ್ರೆ ನಂಗೂ ಅನುಕೂಲ ಆಗುತ್ತೆ.
ನಾನು ಪರಿವರ್ತನೆ ಕಡೆ ಹೊರಟವನು, ಸತ್ಯಗಳ ಕಡೆ ಹೊರಟವನು, ಲಾಜಿಕ್ಕನ್ನು ಹಿಡ್ಕೊಂಡು ಹೊರಟವನು. ಲಾಜಿಕಲಿ ನಂಗೆ ಒಪ್ಪಿಗೆ ಅನಿಸಿದ್ರೆ ನಾನು ಇವತ್ತಿನ ಏನು ಥಾಟ್ ಪ್ರೊಸೆಸ್ ಇದೆ ಅದು ಮಾಡಿಫೈ ಮಾಡ್ಕೋತೀನಿ. ಯಾರೇ ಏನೇ ಅಂದ್ರೂ ಕೂಡ ತಲೆ ಕೆಡಿಸ್ಕೊಳ್ಳೋದೇ ಇರೋ ಮೂಡಿಗೆ ಬಂದಿದ್ದೀನಿ. ಇದಕ್ಕೊಂದು 25 ವರ್ಷದ ಟ್ರೈನಿಂಗ್ ಆಗಿದೆ. ಜನರ ಜೊತೆ ಬದುಕೋಕೆ ಬಂದಿದೆ, ಪ್ರಕೃತಿ ಜೊತೆ ಬದುಕಕ್ಕೆ ಬಂದಿದೆ, ಪ್ರಾಣಿ ಪಕ್ಷಿಗಳ ಜೊತೆ ಬದುಕೋಕೆ ಬಂದಿದೆ. ಇದೆಲ್ಲ ಬಂದಿದೆ ಅಂತಂದ್ರೆ ಇದೆಲ್ಲ ಇನ್ಯಾರೋ ಹಾಕೊಟ್ರು ಅಂತ ಸಾಫ್ಟ್ವೇರ್ ನಮಗಿದು. ಯಾಕೆ ಈ ಥರ ಬದುಕೋದಕ್ಕೆ 20 ವರ್ಷದ ಮುಂಚೆ ನನಗೇ ಆಗಲಿಲ್ಲ? ಅವತ್ತಿನ ವಯೋಮಾನ ಬೇರೆ, ಅದರ ಅನುಭವಗಳ ಆಧಾರದ ಮೇಲೆ ನನಗಾಗ್ತಾ ಇದ್ದ ಚೇಂಜಸ್ಸೇ ಬೇರೆ. ಸೊ ಹಾಗಾಗಿ ಟೈಮ್ ಟು ಟೈಮ್ ಚೇಂಜಸ್ ಆಗೇ ಆಗುತ್ತೆ. ಯಾವುದಾದ್ರೂ ಒಂದು ರೀತಿಯಲ್ಲಿ ಎಲ್ಲರೂ ಅಲ್ಲಿಗೆ ಬಂದೇ ಬರ್ತಾರೆ. ದಿ ಎಂಡ್ ಪಾಯಿಂಟ್ ಈಸ್ ಬಿಲೀವ್ ಇಟ್ ಅಷ್ಟೆ. ಯಾರ್ಯಾರು ದೇವರನ್ನ ಈ ಧರ್ಮಗಳನ್ನ ಬಿಲೀವ್ ಮಾಡಲಿಲ್ಲ ಅವರೆಲ್ಲರೂ ಯಾವುದೋ ಒಂದು ಸ್ಟೇಜಲ್ಲಿ ಲಾಸ್ಟ್ ಅವ್ರ ತಂದೆ ಸತ್ತಾಗ್ಲೋ ತಾಯಿ ಸತ್ತಾಗ್ಲೋ ದೇ ಹ್ಯಾವ್ ಬಿಲೀವ್ಡ್. ಸೊ ಅದೇ ಒಂದು ಲಾಸ್ಟ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್ ಅಂತ ಬರುತ್ತೆ, ಎಲ್ಲರಿಗೂ ಬರುತ್ತೆ. ಅದರ ಮಧ್ಯದಲ್ಲಿ ಎಷ್ಟು ಬೇಕಾದ್ರೂ ನಾವು ಆಟ ಆಡ್ಬೋದು. ಗ್ರೌಂಡ್ ಈಸ್ ಓಪನ್ ಫಾರ್ ಆಲ್ ಆಫ್ ಅಸ್. ಆದ್ರೆ ಗ್ರೌಂಡ್ ಮೇಲೆ ಹತ್ತದ ಮೇಲೆ, ಸ್ಟೇಜ್ ಮೇಲೆ ಹತ್ತದ ಮೇಲೆ ಇಳಿಲೇಬೇಕಲ್ವಾ? ಆ ಇಳಿಬೇಕು ಅನ್ನೋದು ಒಂದ್ಸಲ ಅನ್ನಿಸ್ಬಿಟ್ರೆ ದಟ್ ಈಸ್ ಕಾಲ್ಡ್ ಸ್ಪಿರಿಚುಯಾಲಿಟಿ. ಬ್ಯೂಟಿಫುಲ್. ತುಂಬಾ ಹ್ಯೂಜ್ ಸಬ್ಜೆಕ್ಟ್ ಇದು ಆಕ್ಚುಲ್ ಆಗಿ, ತುಂಬಾ ಡೆಪ್ತ್ ಇರುವಂತಹ ಸಬ್ಜೆಕ್ಟ್. ಕಾನ್ಶಿಯಸ್, ಸ್ಪಿರಿಚುಯಾಲಿಟಿ, ಧರ್ಮ, ದೇವರು ಅರ್ಥ ಮಾಡಿಕೊಂಡು ಹಾಗೆಲ್ಲ ಚೇಂಜಸ್ ಆಗುತ್ತೆ. ತುಂಬಾ ದೊಡ್ಡ ದೊಡ್ಡ ದಾರ್ಶನಿಕರು, ಸತ್ಯಕಾಮ ಅಂತ ಇದ್ದಾರೆ, ಅವ್ರು ಹೇಳ್ತಾರೆ ದೇವರನ್ನು ಕಡಿಮೆ ಒಪ್ಪಿದವ ಹೆಚ್ಚು ಸುಖಿ ಅಂತ. ಹಾಗೆ ಅಂತ ಅವ್ರು ದೇವರನ್ನ ದೂರ ಮಾಡಿದ್ರ ಅಂದ್ರೆ ಇಲ್ಲ, ದೇವರ ಜೊತೆಲೇ ಬದುಕಿದ್ರು ಅವಧೂತರವರು. ಈ ಅವಧೂತ ಸ್ಥಿತಿಯಲ್ಲಿ ಕೂಡ ಅವರು ಹೇಳ್ತಾ ಇದ್ದದ್ದು ದೇವರನ್ನ ಕಡಿಮೆ ಒಪ್ಪಿದವ ಹೆಚ್ಚು ಸುಖಿ. ಆ ತೀರಿ ನಾವು ಒಪ್ಕೋತಾ ಇದ್ದೀವಿ ಅಂತಂದ್ರೆ ಬಾಕಿ ತೀರಿಗಳನ್ನ ಡಿಸ್ಕನೆಕ್ಟ್ ಮಾಡ್ತಾ ಇದ್ದೀವಿ ಅಂತಲ್ಲ. ಬಾಕಿ ತೀರಿಗಳ ಕಡೆನೂ ಇದೆ. ನಾನು ದೇವಸ್ಥಾನಕ್ಕೆ ಹೋಗ್ತೀನಿ, ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತೀನಿ. ಮೊದಲಿನ ಭಕ್ತಿನೇ ಬೇರೆ, ಇವತ್ತಿನ ಭಕ್ತಿನೇ ಬೇರೆ. ಡೆಫಿನಿಷನ್ ಆಫ್ ಭಕ್ತಿ, ಅಪ್ರೋಚ್ ಆಫ್ ಭಕ್ತಿ ಇವತ್ತು ನಾನು ಎಷ್ಟು ಚೇಂಜ್ ಆಗಬೇಕು ಅನ್ನುವುದರ ಬಗ್ಗೆ ನನ್ನ ಪ್ರಾರ್ಥನೆ ಇರುತ್ತೆ. ಮೊದಲೆಲ್ಲ ನಂಗೆ ಇದು ಬೇಕು ಅದು ಬೇಕು ಪ್ರಾರ್ಥನೆ ಇರ್ತಾ ಇತ್ತು. ಇವತ್ತು ಅದಿಲ್ಲ. ನಂಗೆ ಹುಟ್ಟಿಸಿದ್ಯಾ, ಎಲ್ಲ ಕೊಟ್ಟಿದ್ಯಾ, ನಾನೇನ್ ಮಾಡ್ಬೇಕು ಹೇಳು ಅಂತ ಕೇಳ್ತಾ ಇದ್ದೀನಿ. ಅವತ್ತಿನ ಅರ್ಜಿ ಬೇರೆ, ಇವತ್ತಿನ ಅರ್ಜಿ ಬೇರೆ. ಅವತ್ತು ಅರ್ಜಿಗೆ ನಂಗೆ ರೆಸ್ಪಾನ್ಸ್ ಬರ್ತಾ ಇತ್ತು ಅಲ್ಲೋ ಗೊತ್ತಿಲ್ಲ. ಉದಾಹರಣೆಗೆ ಅವರು ಮಂತ್ರಿ ಇದ್ದಾರೆ, ಅವರು ದರ್ಶನಕ್ಕೆ ಅಂತ ಡೈಲಿ ದರ್ಶನಕ್ಕೆ ಹೊರಗಡೆ ಬಂದಿರ್ತಾರೆ. 10 ಅರ್ಜಿ ಬರುತ್ತೆ, ನಂಗೆ ಟ್ರಾನ್ಸ್ಫರ್ ಬೇಕು, ನಂಗೆ ಮೆಡಿಕಲ್ ಏಡ್ ಬೇಕು, ಹಂಗೆ ಹಿಂಗೆ ಬರುತ್ತೆ. ಎಲ್ಲ ತೆಗೆದು ಒಂದ್ ಕಡೆ ಹಾಕ್ತಾರೆ. ಅದು ಡಸ್ಟ್ಬಿನ್ಗೂ ಹೋಗ್ಬೋದು. ಯಾರೋ ಅದರಲ್ಲಿ ಇನ್ನೊಂದು ಅರ್ಜಿ ಬಂದಿರುತ್ತೆ, ನನ್ನ ಹತ್ರ ಒಂದು 10 ಕೋಟಿ ರೂಪಾಯಿ ಆಸ್ತಿ ಇದೆ, ಗೌರ್ಮೆಂಟ್ ಫಂಡ್ ಕೊಡೋಣ ಅಂತಿದ್ದೀನಿ ಅಂತ ಬರುತ್ತೆ. ಅವನ್ನ ಪಕ್ಕ ಕರ್ಕೋತಾರೆ ಅವ್ರು ಅಲ್ವಾ? ಹಾಗೆ ದೇವ್ರ ಹತ್ರ ಬೇಕು ಅಂತ ಬಂದಾಗ ನಂಗೆ ಸಿಗದೆ ಇರ್ಬೋದು. ಅದನ್ನು ಕೊಡಕ್ ಹೋದಾಗ ಫಸ್ಟ್ ಬೈಲಿ ನೀನು ನಿನ್ನ ಹತ್ರ ಮಾತಾಡ್ಬೇಕು ಅಂತಾರೆ. ಈ ಕೊಡಕ್ಕೆ ಅಂತ ಹೋಗೋದು ಅಹಂಕಾರ ಅಲ್ಲ ನಿಮ್ ಪ್ರಕಾರ? ಹಾಗಿದ್ರೆ ಅದೊಂದು ಶಕ್ತಿನೂ ಅಲ್ಲ, ಅದೊಂದು ಪ್ರಕ್ರಿಯೆ ಅಷ್ಟೇ. ಅರ್ಜಿ ಬೇಕು ಅಂತ ಅನ್ಸಿದೆ, ಬೇಕು ಅಂತ ಹಾಕ್ತಾ ಇದ್ದೀನಿ. ಈಗ ನನ್ನ ಹತ್ರ ಜಾಸ್ತಿ ಇದೆ, ನಂಗೆ ಗೊತ್ತು ಅದು ಅಷ್ಟು ಅವಶ್ಯಕತೆ ಇಲ್ಲ ಅಂತ, ತಗೊಳಪ್ಪ ನಿಂಗೆ ವಾಪಸ್ ಕೊಡ್ತಾ ಇದ್ದೀನಿ, ಎಲ್ಲಿ ಕೊಡ್ಲಿ ಹೇಳು ಅಂತ ಕೇಳಕ್ ಹೋಗ್ತಾ ಇದ್ದೀನಿ. ಅವಾಗ ಬಾ ಇಲ್ಲಿ ನಿನ್ನ ಹತ್ರ ಮಾತಾಡ್ಬೇಕು ಅಂತಾರೆ. ಮನುಷ್ಯರು ಹೌದು, ದೇವರು ಹೌದು. ತುಂಬಾ ಸಿಂಪಲ್ ಮಾಡಿದೀರಾ ಅದನ್ನ. ನಾನು ಅರ್ಥ ಮಾಡ್ಕೊಂಡಿದ್ದು ಹೀಗೆ. ಕಾಂಟ್ರಡಿಕ್ಷನ್ಸ್ ಇರ್ಬೋದು, ನಾನು ಹೇಳಿದ್ದು ಪೂರ್ಣ ಒಪ್ಪಿಗೆ ಎಲ್ರಿಗೂ ಆಗದೆ ಇರ್ಬೋದು. ನನಗೆ ನಾಳೆ ಹೊಸ ಸತ್ಯಗಳು ನನಗೂ ಮನವರಿಕೆ ಆಗ್ಬೋದು. ಈಗಿರುವ ಸ್ಥಿತಿಗಿಂತ ಇನ್ನೂ ಚೆನ್ನಾಗಿರುವ ಮನಸ್ಥಿತಿ ಬರ್ಬೋದು. ಆತ್ಮ ಅಂತ ಹೇಳ್ತೀವಿ, ಆತ್ಮ ಸಾಕ್ಷಿ ಅಂತ, ಕಾನ್ಶಿಯಸ್ ಅಂತ ಹೇಳ್ತೀವಲ್ವಾ. ಹೀಗೆ ಆತ್ಮ ಬಲಿತಾ ಹೋದ ಹಾಗೆಲ್ಲ ಅವ್ರನ್ನ ಮಹಾತ್ಮ ಅಂತ ಕರಿತೀವಿ. ಆತ್ಮ ಬಲ್ತಿದೆ, ಚೆನ್ನಾಗಾಗಿದೆ, ಸೂಪರ್ ಕಾನ್ಶಿಯಸ್ ಆಗಿದೆ, ಅದು ಮಹಾತ್ಮ ಅಂತ ಕರಿತೀವಿ. ಹಾಗೆ 100 ಮಹಾತ್ಮರು ಪರಮಾತ್ಮ ಅಂತ ಕರಿಬೋದಲ್ವ? ವಾ, ನೈಸ್ ಡೆಫಿನಿಷನ್. ಆ ಹೈರಾರ್ಕಿ ಚೆನ್ನಾಗಿದೆ ಅಷ್ಟೇ. ಬ್ಯೂಟಿಫುಲ್. ತುಂಬಾ ಸಿಂಪಲ್ ಮಾತುಗಳಲ್ಲಿ, ತುಂಬಾ ಸಿಂಪಲ್ ಭಾಷೆನಲ್ಲಿ ಒಂದು ಇಂಪಾರ್ಟೆಂಟ್ ಟಾಪಿಕ್ನ ಮಾತಾಡಿದ್ದೀರಾ. ಥ್ಯಾಂಕ್ ಯು. ಥ್ಯಾಂಕ್ಸ್ ಟು ಯು. ನಾನು ಎಷ್ಟೋ ಕಾಮೆಂಟ್ಸ್ ನೋಡ್ತಾ ಇದ್ದೀನಿ. ಪ್ರತಿ ಕಾಮೆಂಟಲ್ಲಿ ನನ್ನ ಬಗ್ಗೆ ಗೌರವ ತೋರಿಸಿರುವಂಥವ್ರು ತುಂಬ ಜಾಸ್ತಿ. ಅಡಿಕ್ಷನ್ ಆಗಿ ಪ್ರತಿಯೊಂದು ಸತಿನೂ ಅವ್ರು ಮಾತಾಡ್ತಾರೆ. ಹಾಗಾಗಿ ಈ ಎಲ್ಲ ರಿಯಲೈಸೇಷನ್ ಅವ್ರವ್ರ ಲೈಫಲ್ಲಿ ಚೇಂಜಸ್ ಬರ್ತಾ ಇದೆ ಅಂತ ನಂಗೆ ಗೊತ್ತಾಗ್ತಾ ಇದೆ. ಅವ್ರ ಹತ್ರ ಚೇಂಜಸ್ ಬಂದ ಹಾಗೆಲ್ಲ, ಅವ್ರು ಕಾಮೆಂಟ್ ಮಾಡಿದಾಗೆಲ್ಲ ನನ್ನ ಹತ್ರ ಚೇಂಜಸ್ ಬಂದಿರುತ್ತೆ.
ನಾನು ಇನ್ನೊಂದು 2 ಗಂಟೆ ಬೇಗ ಹೇಳಕ್ ಶುರು ಮಾಡಿದ್ದೀನಿ, 1 ಗಂಟೆಗೆ ಹೇಳಕ್ ಶುರು ಮಾಡಿದ್ದೀನಿ. ಈಗ 1 ಗಂಟೆಯಿಂದ 3-4 ಗಂಟೆವರೆಗೂ ಅಧ್ಯಯನ ಆಗತ್ತೆ. ಯಾರ್ಯಾರು ಏನೋ ಪ್ರಶ್ನೆ ಕೇಳಿರ್ತಾರಲ್ಲ, ಆ ಪ್ರಶ್ನೆಗಳಿಗೆ ನನ್ನ ಉತ್ತರಗಳು ಹುಡುಕೋತೀನಿ. ಕೆಲವು ಧ್ಯಾನದಲ್ಲಿ ಹುಡುಕೋತೀನಿ, ಕೆಲವು ಪುಸ್ತಕಗಳಲ್ಲಿ, ಕೆಲವು ಸಂಭಾಷಣೆಗಳಲ್ಲಿ ಹುಡುಕೋತೀನಿ. ಮತ್ತೆ ನಾಳೆ ಬೆಳಗ್ಗೆ 4 ಜನರ ಜೊತೆ ಬದುಕಬೇಕಲ್ಲ. ಸೊ ಹಾಗೆ ಬದುಕೊಂದು ದೊರಕಿತ್ತು, ಮತ್ತೊಬ್ಬರಿಗೆ ಬೆಳಕಾಗಲ್ಲ. ಅಷ್ಟೇ. ಬ್ಯೂಟಿಫುಲ್. ದಟ್ ಈಸ್ ಲೈಫ್, ದಟ್ ಈಸ್ ಥಿಂಗ್. ಹಾಗೆ ಬದುಕಿದಾಗ ನೋವಿಲ್ಲ. ಸ್ವಂತಕ್ಕೆ ಬದುಕಿದಾಗ ನೋವುಗಳು ಜಾಸ್ತಿ. ಊರಿಗೋಸ್ಕರ ಬದುಕುವಾಗ ನೋವಿಲ್ಲ. ಎಲ್ಲ ನೋವುಗಳು ಉಂಟು. ಅಂದ್ರೆ ನೋವು ಅನ್ನಲ್ಲ ಅವಾಗ, ಅದೊಂದು ಪ್ಯಾಕೇಜ್. ಇವತ್ತು ಗೊತ್ತಿಲ್ಲ, ಡಿಸ್ಕಷನ್ ಅಥವಾ ಈ ಮಾತುಕತೆ ಇನ್ನೊಂದು ಬೇರೆನೇ ಲೋಕಕ್ಕೆ ಹೋಯ್ತು. ಅಂದ್ರೆ ಬೇರೆನೇ ಒಂದು ಅರ್ಥ ಮಾಡಿಸ್ತು. ಅದು ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು.